ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದಿಂದ 6ನೇ ಶ್ಲೋಕದವರೆಗೆ ಈ ಹಿಂದಿನ ಭಾಗಗಳಲ್ಲಿ ಅರ್ಥಸಹಿತವಾಗಿ ತಿಳಿಸಲಾಗಿದೆ. ಈಗ ಮುಂದಿನ ಶ್ಲೋಕಗಳನ್ನು ತಿಳಿಯುತ್ತಾ ಹೋಗೋಣ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿ ಭೋಜ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಎಲೈ ಬ್ರಾಹ್ಮಣ ಶ್ರೇಷ್ಠರೇ, ನಮ್ಮ ಪಕ್ಷದಲ್ಲಿಯೂ ಇರುವ ಪ್ರಧಾನರಾದ ಯೋಧರನ್ನು ನೀವು ತಿಳಿದುಕೊಳ್ಳಿರಿ. ನಿಮ್ಮ ಅರಿವಿಗಾಗಿ ನನ್ನ ಸೈನ್ಯದಲ್ಲಿ ಇರುವ ಸೇನಾಧಿಪತಿಗಳನ್ನು ತಿಳಿಸುತ್ತೇನೆ ಅಂತ ಇಲ್ಲಿ ದುರ್ಯೋಧನ ದ್ರೋಣರ ಬಳಿಗೆ ಹೇಳ್ತಾ ಇದ್ದಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮಃ ವಿಕರ್ಣಶ್ಚ ಸೌಮದತ್ತಿಸ್ಥದೈವ ಚ. ದ್ರೋಣಾಚಾರ್ಯರಾದ ತಾವು ಮತ್ತು ಪಿತಾಮಹ ಭೀಷ್ಮರು ಹಾಗೂ ಕರ್ಣ ಮತ್ತು ಸಂಗ್ರಾಮ ವಿಜಯಿ ಕೃಪಾಚಾರ್ಯರು, ಅಂತೆಯೇ ಅಶ್ವತ್ಥಾಮ, ವಿಕರ್ಣ ಮತ್ತು ಸೋಮದತ್ತನ ಪುತ್ರನಾದ ಭೂರಿಶ್ರವ ನಮ್ಮ ಸೈನ್ಯದಲ್ಲಿದ್ದಾನೆ. ಅನ್ಯೇ ಚ ಬಹವಃ ಶೂರಾ ಮದರ್ತೆ ತ್ಯಕ್ತಜೀವಿತಾಃ ನಾನಾಶಸ್ತ್ರಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ನನಗೋಸ್ಕರ ಜೀವನದ ಆಸೆಯನ್ನು ತ್ಯಾಗ ಮಾಡಿ ಇರುವ ಇನ್ನೂ ಅನೇಕ ಶೂರವೀರರು ನಾನಾ ಪ್ರಕಾರದ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾಗಿದ್ದಾರೆ ಮತ್ತು ಅವರೆಲ್ಲರೂ ಯುದ್ಧದಲ್ಲಿ ನಿಪುಣರಾಗಿದ್ದಾರೆ. ಅಂದರೆ ತನ್ನ ಸೈನ್ಯದಲ್ಲಿರುವ ಎಲ್ಲ ಯೋಧರು ತಮ್ಮ ಜೀವನದ ಅಂಗವನ್ನು ತ್ಯಾಗ ಮಾಡಿ ನನ್ನ ಜೊತೆಗೆ ಯುದ್ಧ ಮಾಡಲು ಎಲ್ಲ ರೀತಿಯಿಂದ ಸಿದ್ಧರಾಗಿದ್ದಾರೆ ಅಂತ ಇಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಷ್ಮಪಿತರಿಂದ ರಕ್ಷಿತವಾದ ನಮ್ಮ ಆ ಸೈನ್ಯವು ಅಪರಿಮಿತವಾಗಿದೆ, ಅಂದರೆ ಎಲ್ಲ ಪ್ರಕಾರದಿಂದ ಅಜೇಯವಾಗಿದೆ. ಮತ್ತು ಭೀಮನಿಂದ ರಕ್ಷಿತವಾಗಿರುವ ಇವರ ಸೈನ್ಯವು ಪರಿಮಿತ, ಅಂದರೆ ಗೆಲ್ಲಲು ಸುಗಮವಾಗಿದೆ. ಅಂದರೆ ಇಲ್ಲಿ ದುರ್ಯೋಧನನ ಬಳಿ 11 ಸೈನ್ಯಗಳಿರುತ್ತವೆ ಹಾಗೂ ಪಾಂಡವರ ಬಳಿ ಬರೀ 7 ಸೈನ್ಯಗಳು ಇರುತ್ತವೆ. ಆದ್ದರಿಂದ ದುರ್ಯೋಧನ ದ್ರೋಣರ ಬಳಿಗೆ ಹೀಗೆಂದು ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕಗಳನ್ನು ಮುಂದಿನ ಭಾಗದಲ್ಲಿ ಅರ್ಥಸಹಿತವಾಗಿ ತಿಳಿಸಲಾಗುವುದು. ಧನ್ಯವಾದಗಳು.